ಇವತ್ತು ನಾವು ಅದೆಲ್ಲದನ್ನು ಕೂಡ ನೆನೆಸ್ಕೋಬೇಕು. ಯಾವ ಅಹಂಕಾರದಿಂದ, ದುರಂಕಾರದಿಂದ, ಅಧಿಕಾರದ ಮದದಿಂದ ಇವತ್ತು ನಾನು ಚುನಾವಣೆಯನ್ನು ಗೆದ್ದು ಬಿಡಬಹುದು ಅಂತ ಹೇಳಿ ಇವತ್ತು ಮೆರಿತಾ ಇದ್ದಾರೆ ನಮ್ಮ ತಮ್ಮರು, ಜಿಲ್ಲಾ ಮಂತ್ರಿಗಳು. ನಮಗೆಲ್ಲರಿಗೂ ಸಂತೋಷ ಇದೆ, ಅವ್ರಿಗೊಂದು ಅವಕಾಶ ಸಿಕ್ಕಿದೆ, ಸೊರಬ ಕ್ಷೇತ್ರಕ್ಕೊಂದು ಅವಕಾಶ ಸಿಕ್ಕಿದೆ. ಆದರೆ ಸೊರಬ ಕ್ಷೇತ್ರಕ್ಕೆ ಇದೇ 1 ವರ್ಷದ ಅವಧಿಯಲ್ಲಿ ಒಂದು ನಯಾ ಪೈಸಾ ಬರಲಿಲ್ಲ. ಶಿವಮೊಗ್ಗ ಜಿಲ್ಲೆಗೆ ಒಂದು ನಯಾ ಪೈಸಾ ಬರಲಿಲ್ಲ. ಅಭಿವೃದ್ಧಿ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಕುಂಠಿತವಾಗಿ ಹೋಗಿದೆ. ಇದೇ ಬಂಗಾರಪ್ಪ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಕೈಯಿಂದ ನಾವು ಉದ್ಘಾಟನೆ ಮಾಡಿಸಿದ್ವಿ. ಇವತ್ತಿಗೆ ಮಕ್ಕಳು ಬಂದು ಆಡಬೇಕಿತ್ತು. ಇಲ್ಲಿ ಇಡೀ ಸೊರಬ ಟೌನಿನ ಸೊರಬ ಕ್ಷೇತ್ರದ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಇಂಡೋರ್ ಸ್ಟೇಡಿಯಂ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲ. ವಿಸ್ತಾರ ಅಂತ ಹೇಳಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಮಾಡಿದ್ವಿ. ಅದು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ಶುರು ಮಾಡಿರ್ತಾರೆ. ರಾಘವೇಂದ್ರ ನಾವೆಲ್ಲರೂ ಅದನ್ನು ಅವರು DC ಆಫೀಸ್ ಕಟ್ಟೋದನ್ನ ನೋಡಿಬಿಟ್ಟು ನಾವು ಮಾಡಿದಿರ್ತೀವಿ. ವಿಸ್ತಾರ ಅಂತ ಹೇಳ್ಬಿಟ್ಟು ಏನು ವಿಸ್ತಾ ಪಾರ್ಲಿಮೆಂಟ್ ಮಾಡಿದ್ರು ಅದನ್ನು ಇಲ್ಲಿ ಮಾಡಬೇಕು ಸೊರಬದಲ್ಲಿ ಅಂತ ಹೇಳಿಬಿಟ್ಟು ತಂದು ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ಅವರು ನಾವು ಸೇರಿ ಮಾಡಿದ್ವಿ. ಅದನ್ನು ನಿಲ್ಲಿಸಿದ್ರು. ನಾರಾಯಣಪುರ ರೆಸಿಡೆನ್ಷಿಯಲ್ ಸ್ಕೂಲ್ 20 ಎಕರೆನಲ್ಲಿ ಮಾಡಿದ್ವಿ. ಇದೇ ಪಕ್ಕದಲ್ಲಿರ್ತಕ್ಕಂಥ ಸೊರಬ ಟೌನಿನಲ್ಲಿ ಪಕ್ಕದಲ್ಲಿ 20 ಎಕರೆ. ಅದನ್ನು ಎಲ್ಲಿವರೆಗೂ ತಂದಿದ್ರು ನಾರಾಯಣಪುರಗಳ ಹೆಸರನ್ನ, ಅದನ್ನು ಕುಪ್ಪೆಯಿಂದ ಕಾಲ್ಗುಡಿಗೆ ಆ ಕಡೆಗೆಲ್ಲ ತಗೊಂಡೋಗಿ 5 ಎಕರೆಗೆ ಸೀಮಿತ ಮಾಡಿಬಿಟ್ರು. ಅದು ಬೆಳಿಬಾರ್ದು. ಯಾತಕ್ಕೆ ಅಂದರೆ ಇದು BJP ಸರ್ಕಾರ ಮಾಡಿದ್ದು, ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ಹೇಳಿ. ಇದಾಗಬಾರದು. ಅಭಿವೃದ್ಧಿ ಬರತಕ್ಕಂಥದ್ದು ಸಾರ್ವಜನಿಕರ ಹಣದಿಂದ ಸಾರ್ವತ್ರಿಕವಾಗಿ ಮುಂದಿನ ಪೀಳಿಗೆಯನ್ನು ನೋಡಿ ನಾವು ಮಾಡ್ತಕ್ಕಂಥದ್ದು. ಇದು ದ್ವೇಷದ ರಾಜಕಾರಣ. ಅಭಿವೃದ್ಧಿಯನ್ನು ಹಿಮ್ಮಡಿಸಬೇಕು, ಇದನ್ನು ಹಾಳು ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಕಾರಣದಿಂದ ಇದಕ್ಕೆ ಬಲಿಪಶುವಾಗಿರೋರು ಯಾರು ಅಂದರೆ ದ ಮೋಸ್ಟ್ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಹಾಕೊಂಡಿರ್ತಕ್ಕಂಥದ್ದು ನಮ್ಮ ತಂಗಿ. ಅವ್ರಿಗೇನು ಗೊತ್ತಿದೆ? ಅವ್ರಿಗೇನು ಗೊತ್ತಿದೆ? ನೀವು ಚಿತ್ರನಟರು, ನೀವು ರಾಜ್ಕುಮಾರ್ ಅವ್ರ ಮಕ್ಕಳು, ನಾನೂ ಒಬ್ಬ ನಟ, ನಾನೂ ಒಬ್ಬ ಕಲಾವಿದ. ನಾನು ಅತಿಯಾಗಿರ್ತಕ್ಕಂಥ ಗೌರವವನ್ನು ಚಿತ್ರ ಕಲಾವಿದರಿಗೆ ಮತ್ತೆಲ್ಲರಿಗೂ ಕೂಡ ಮಾಡ್ತೀನಿ. ಅನೇಕ ಕಲಾವಿದರುಗಳು ಅವರು ಬಂದು ಇವತ್ತು ಯಾರು ಬಂದು ಒಂದು 3-4 ಜನ ಬಿಟ್ಟು ಇಡೀ ಚಿತ್ರರಂಗ ಬರಲಿಲ್ಲ. ಅವ್ರು ಹೇಳ್ಕೊಂಡಂಗೆ ಇಡೀ ಚಿತ್ರರಂಗ ನನ್ನ ಪರವಾಗಿ ನಿಂತು ಬಿಟ್ಟಿದೆ. ಇಲ್ಲಿ ಯಾರೊಬ್ಬರು ಬರಲಿಲ್ಲ. 100 ಸರಿ ಫೋನ್ ಮಾಡಿ ಬರ್ರಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಈ ಥರದ ವಾತಾವರಣ ಮಾಡಿದ್ರು. ಅವರಿಗೆ ದಂಡಾವತಿ ಅಂದ್ರೆ ಗೊತ್ತಿಲ್ಲ, VSL ಗೊತ್ತಿಲ್ಲ, ಮೂಡಿ ಮೂಗೂರು ಗೊತ್ತಿಲ್ಲ, ಯಾವುದೂ ಬೇಡ. ಉರಿ ಬಿಸಿಲಲ್ಲಿ ಓಡಾಡ್ತಾ ಇದ್ದಾರೆ. ಬರ ಇದೆ, ಕುಡಿಯೋ ನೀರಿಗೆ ಜನಕ್ಕೆ ಕೊಡಬೇಕು, ಸರ್ಕಾರ ಇದೆ, ನಾವು ಕೊಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತು ಕೂಡ ಕನಿಷ್ಠ ಇಲ್ಲ. ಇವತ್ತು ಯಾವ್ದಾದ್ರು ಒಂದು ಸಭೆಯಲ್ಲಿ ಅವ್ರು ಹೇಳ್ಬಿಡ್ಲಿ, ನಾವು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ ಇದೆ, ಕರ್ನಾಟಕದಲ್ಲಿ ಬರ ಇದೆ, ನಾವು ಇವತ್ತು ಬರಕ್ಕೆ ಯಾವುದು ಕೂಡ ಚುನಾವಣೆಗಳ ಅಡ್ಡಿ ಬರೋದಿಲ್ಲ, ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನೀರನ್ನು, ಕುಡಿಯೋ ನೀರಿಗೆ ನೀಗಿಸ್ತೀವಿ ಅಂತಕ್ಕಂಥ ಒಂದು ಪದ ಯಾವ್ದಾದ್ರು ಕಾಂಗ್ರೆಸ್ಸಿನ ಬಾಯಿಂದ ಬಂದಿದೆಯಾ? ಇಲ್ಲ. ಅಂದರೆ ಇದನ್ನ ಚುನಾವಣೆಯನ್ನ ಬೆದರಿಸಿ ಯಾರಾದರೂ ನಮ್ಮ ಗೀತಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರ್. ಯಾರು ಗೀತಕ್ಕನ ವಿರುದ್ಧವಾಗಿ ಬರೆದು ಬಿಟ್ರೆ ಮಾಧ್ಯಮದ ಮಿತ್ರರು ಅವರಿಗೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕೊಳ್ರಿ, ನಾನು ಏನು ಇದು ಅಂದರೆ ಈ ಥರದ ವಾದವನ್ನು ಇಟ್ಕೊಂಡು ಇದು ಒಂದು ರಾಜ್ಕುಮಾರ್ ಅವ್ರ ಪಿಕ್ಚರ್ ಇದ್ರು, ರೌಡಿ ರಂಗಣ್ಣ ಅಂತೇಳಿ. ಹಾಗೆ ಇದು ಆಗ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಇವರು ಎಲ್ಲಿವರೆಗೂ ಆಗಿದಾರಂದ್ರೆ ಶಿಕ್ಷಣ ಮಂತ್ರಿಗಳು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳು, ಅವರಿಗೆ ಶುರು ಮಾಡಬೇಕಾಗಿರುತ್ತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು. ಅವರಿಗೆ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ. ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ, ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಚೇಲಗಳು ಅನ್ನೋದು. ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು. 10 ರೈತರ, ಬಡವರ
ಈ ದಿನನಿತ್ಯದ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು, ನಾವೆಲ್ಲರೂ ಕಾರ್ಯಕರ್ತರು. ನಾನು ಒಬ್ಬ ಕಾರ್ಯಕರ್ತನೇ, ನಾನು BJPಯ ಕಾರ್ಯಕರ್ತ. ಅನೇಕ ಪಕ್ಷದ ಕಾರ್ಯಕರ್ತರಿದ್ದಾರೆ. ಅವ್ರನ್ನ ಚೆಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ? ಇದು ಸರಿಯಾದಂಥ ಮಾರ್ಗ ಅಲ್ಲ.